ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಹನುಮನದಲ್ಲಿ ದಿನಾಂಕ 11/7/2026 ಶನಿವಾರ ದಿವಸ ಸ್ವಾತಂತ್ರ್ಯ ಯೋಧ ಶ್ರೀ ರಾಜಪ್ಪ ಸೂಡಿ ಮತ್ತು ಶ್ರೀಮತಿ ಈರಮ್ಮ ಸೂಡಿಯವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಟ್ರಸ್ಟ್ ಬೆಂಗಳೂರು ಇವರ ವತಿಯಿಂದ ಕಳೆದ ವರ್ಷದ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮೆರಿಟ್ ಅವಾರ್ಡ್ ಅಥವಾ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸರ್ಕಾರಿ ಪ್ರೌಢಶಾಲೆ ನಿಲೋಗಲ್, ಸರ್ಕಾರಿ ಪ್ರೌಢಶಾಲೆ ತುಗ್ಗಲದೋಣಿ, ಸರ್ಕಾರಿ ಪ್ರೌಢಶಾಲೆ ಬಾಲಗಿತ್ತಿಯ 10ನೇ ತರಗತಿ ಮಕ್ಕಳಿಗೆ ಹಾಗೂ ಪ್ರೌಢಶಾಲೆ ಹನುಮನಾಳದ ಶಾಲಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಜೊತೆಗೆ ಎಲ್ಲಾ ವಿದ್ಯಾರ್ಥಿಗಳಿಗೂ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು. ಸಿದ್ದರಾಮಪ್ಪ ಸೂಡಿ ನಿವೃತ್ತ ಉಪನ್ಯಾಸಕರು ಕಾರ್ಯಕ್ರಮ ಉದ್ಘಾಟಿಸಿ ಚಾಲನೆಯನ್ನ ನೀಡಿದ್ರು. ಎಸ್ಎಸ್ ಪಬ್ಲಿಕ್ ಸ್ಕೂಲ್ ಬೆಂಗಳೂರಿನ ಸಂಸ್ಥಾಪಕರಾದ ಸೂಡಿ ಸುರೇಶ್ ರವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಜ್ಞಾನಕ್ಕೆ ಗೌರವವಿದೆ. ಕಷ್ಟಪಟ್ಟು ಅಭ್ಯಾಸ ಮಾಡಿದ್ದೇ ಆದರೆ ಹಳ್ಳಿಯ ಮಕ್ಕಳು ಕೂಡ ಉನ್ನತ ಶ್ರೇಣಿ ತಲುಪಬಹುದು. ದುಶ್ಚಟಗಳಿಂದ ದೂರವಿದ್ದು ಅಭ್ಯಾಸದ ಕಡೆ ಗಮನ ಹರಿಸಿ, ಶ್ರದ್ಧೆಯಿಂದ, ಸತತ ಪ್ರಯತ್ನದಿಂದ ಹಾಗೂ ಆತ್ಮವಿಶ್ವಾಸದೊಂದಿಗೆ ಅಭ್ಯಾಸ ಮಾಡಿದರೆ 625ಕ್ಕೆ 625 ಅಂಕ ಪಡೆದು ಉತ್ತೀರ್ಣರಾಗಬಹುದು ಮತ್ತು ಉನ್ನತ ವ್ಯಾಸಂಗ ಮಾಡಿ ನೀವು ದೇಶದ ಆಸ್ತಿ ಆಗಬೇಕು ಎಂದು ಮಕ್ಕಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದರು. ರಾಜೇಶ್ ಸುಡಿಯವರು ತಾಂತ್ರಿಕ ವಿದ್ಯಾಭ್ಯಾಸದಿಂದ ಆಗುವ ಲಾಭಗಳ ಬಗ್ಗೆ ಮಾಹಿತಿ ನೀಡಿದರು. ಅದೇ ರೀತಿಯಾಗಿ ಶರಣಪ್ಪ ಕುಂಬಾರ್ ಅವರು ಮಾತನಾಡುತ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮೀಣ ಪ್ರತಿಭೆಗಳೇ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಗುರುಗಳು ಹೇಳಿಕೊಟ್ಟ ಮಾರ್ಗದರ್ಶನದಲ್ಲಿ ನಿಷ್ಠೆಯಿಂದ ಅಭ್ಯಾಸ ಮಾಡಿದ್ರೆ ನೀವು ಕೂಡ ಮಾದರಿ ವ್ಯಕ್ತಿಗಳಾಗುತ್ತೀರಿ ಎಂದು ಹೇಳಿದರು. ಈರಣ್ಣ ಗಜೇಂದ್ರಗಡ ಅವರು ನಮ್ಮ ಹನುಮನಾಳದ ಸರ್ಕಾರಿ ಪ್ರೌಢಶಾಲೆ ತುಂಬಾ ಚೆನ್ನಾಗಿದೆ, ಉತ್ತಮ ಶಿಕ್ಷಕರಿದ್ದಾರೆ, ಗುಣಮಟ್ಟದ ಶಿಕ್ಷಣವಿದೆ. ಇದರ ಸದುಪಯೋಗವನ್ನ ಎಲ್ಲಾ ಮಕ್ಕಳು ಪಡೆದುಕೊಳ್ಳಬೇಕು ಹಾಗೂ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ತಂದೆ ತಾಯಿಯ ಮತ್ತು ಶಾಲೆಯ ಕೀರ್ತಿ ತರಬೇಕು ಎಂದು ಮಕ್ಕಳಿಗೆ ಮನಮುಟ್ಟುವಂತೆ ಹೇಳಿದರು. ಶಾಲಾ ಮುಖ್ಯೋಪಾಧ್ಯಾಯರಾದ ಶಿವಪ್ಪ ಇಲಾಳ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಅವರು, ಇಲಾಖೆಯ ಶಾಲಾ ಪುಷ್ಟಿ ಯೋಜನೆಯ ಅಡಿಯಲ್ಲಿ ಹಳೆಯ ವಿದ್ಯಾರ್ಥಿಗಳು ತಾವು ಕಲಿತ ಶಾಲೆಗಳಿಗೆ ಹಣದ ರೂಪದ ಹಾಗೂ ವಸ್ತುಗಳ ರೂಪದಲ್ಲಿ ದಾನ ಮಾಡಿ ಶಾಲಾ ಆಡಳಿತವನ್ನು ಬಲಗೊಳಿಸಬೇಕು. ತಮಗೆ ವಿದ್ಯೆ ನೀಡಿದ ಶಾಲೆಯ ಬಗ್ಗೆ ಅಭಿಮಾನ ಹೊಂದಬೇಕು. ಹನುಮನಾಳದ ಸೂಡಿ ಬಂಧುಗಳು ನಮ್ಮೂರು, ನಮ್ಮ ಶಾಲೆ, ನಮ್ಮ ಮಕ್ಕಳು, ನನ್ನ ಬಳಗ ಎಂದು ಭಾವಿಸಿಕೊಂಡು ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಎಂಬಂತೆ ಇತರರಿಗೆ ಮಾದರಿಯಾಗುವಂತೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಅಭಿಮಾನದ ಸಂಗತಿಯಾಗಿದೆ ಎಂದರು. ಎಸ್ಡಿಎಂಸಿಯ ಅಧ್ಯಕ್ಷರು ಹಾಗೂ ಸೂಡಿ ಬಂಧುಗಳು ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಪೆನ್ನುಗಳನ್ನು ವಿತರಿಸಿದರು. ಎಸ್ಡಿಎಂಸಿಯ ಸರ್ವ ಸದಸ್ಯರು, ಊರಿನ ಗುರು ಹಿರಿಯರು ಉಪಸ್ಥಿತರಿದ್ದು ಶಾಲಾ ಶಿಕ್ಷಕಿಯರಾದ ಶ್ರೀಮತಿ ಡಾ ಶ್ರೀದೇವಿ ಬಾವಿಯವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು. ಶರಣಪ್ಪ ಗಾಜಿ ಶಿಕ್ಷಕರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಸಿಕೊಟ್ಟರು. ಶಿಕ್ಷಕರಾದ ಚಂದ್ರು ಮಸ್ಸಿಗೇರಿಯವರು ಸ್ವಾಗತಿಸಿದರು. ಮಲ್ಲಿಕಾರ್ಜುನ ಶಿಕ್ಷಕರು ವಂದಿಸಿದರು. ಇದೊಂದು ಅರ್ಥಪೂರ್ಣ ಹಾಗೂ ತುಂಬಾ ಯಶಸ್ವಿ ಕಾರ್ಯಕ್ರಮ ಎಂದು ಗ್ರಾಮಸ್ಥರು ಮಾತನಾಡಿಕೊಳ್ಳುತ್ತಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಭವ ಟಿವಿ, ಕುಷ್ಟಗಿ. ಆಳುವಾಗ ಈ ಭಾಗದಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ರಾಜಕಾರರ ಹಾವಳಿಯಿಂದ ಬೇಸತ್ತು ಅವರ ವಿರುದ್ಧ ದಂಗೆ ಎದ್ದು ಅವರ ವಿರುದ್ಧ ಹೋರಾಡಿದರು. ಉದಾಹರಣೆಗೆ ಶಿಮಾಲಪ್ಪ ಶೆಟ್ಟರು ಮತ್ತು ಬಡಿಗಾರ ಸೀತಮ್ಮ ಇವರ ಮುಂದಾಳತ್ವವನ್ನು ಶ್ರೀ ರಾಜಪ್ಪ ಸೂಡಿಯವರು ವಹಿಸಿಕೊಂಡಿದ್ದರು. ಶ್ರೀ ರಾಜಪ್ಪ ಸೂಡಿಯವರು ನಮಗೆ ಸ್ವಾತಂತ್ರ್ಯ ನೀಡುವುದಕ್ಕಾಗಿ ಅವರ ಜೀವನವನ್ನೇ ಮುಡುಪಾಗಿಟ್ಟಿದ್ದರು ಎಂದು ಹೇಳುತ್ತಾ ನನ್ನ ಅನಿಸಿಕೆಗಳನ್ನು ಮುಗಿಸುತ್ತೇನೆ.